ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇಂಡಿಯನ್ ರೈಲ್ವೆ ವತಿಯಿಂದ ಅಗ್ನಿವೀರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಒಂದು ಮಾಹಿತಿ ತಿಳಿಯೋಣ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಎಂಬುದ್ರ ಬಗ್ಗೆ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ್ ನೋಡಿ JD ಟ್ರೇಡ್ಮ್ಯಾನ್ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಎಕ್ಸೆಪ್ಟೆಡ್ ವೇಕೆನ್ಸಿ ನೋಡಿ 25,000ವರೆಗೆ ಇಲ್ಲಿ ವೇಕೆನ್ಸಿಗಳು ಖಾಲಿ ಇದೆ. ಸ್ಯಾಲರಿ ನೋಡಿ 30,000ದಿಂದ 33,000 ರೂಪಾಯಿ ಇಲ್ಲಿ ಪ್ರತಿ ತಿಂಗಳು ತಮಗೆ ಸಿಗಲಿದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 8ನೇ ತರಗತಿ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಏಜ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ತಮಗೆ ಕೊನೆ ದಿನಾಂಕ ನೋಡಿ 1 ಏಪ್ರಿಲ್ 2026 ಕೊನೆ ದಿನಾಂಕವಾಗಿರುತ್ತದೆ. ಮತ್ತು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ, ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ನೋಡಿ, ಅಭ್ಯರ್ಥಿಗಳು 12ನೇ ತರಗತಿ ಅಥವಾ 10ನೇ ತರಗತಿ ಅಥವಾ 8ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಇಲ್ಲಿ ಒಂದು 10ನೇ ತರಗತಿಯಲ್ಲಿ ಅಭ್ಯರ್ಥಿಗಳು ನೋಡಿ 45% ಅಂಕಗಳೊಂದಿಗೆ ಪಾಸಾಗಿರಬೇಕು ಮತ್ತು ಪ್ರತಿ ವಿಷಯದಲ್ಲಿ 33 ಅಂಕಗಳನ್ನು ತೆಗೆದುಕೊಂಡು ಇಲ್ಲಿ ಅಭ್ಯರ್ಥಿಗಳು ಪಾಸಾಗಿರಬೇಕಾಗುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ ನೋಡಿ, ಮಿನಿಮಮ್ ಬಂದುಬಿಟ್ಟು 17 ವರ್ಷ ಇಲ್ಲಿನೂ ಕಂಪ್ಲೀಟ್ ಮಾಡಿರಬೇಕು. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 22 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಇರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರೋದಾದ್ರೆ ನೋಡಿ, 1 ಜುಲೈ 2005ರಿಂದ 1 ಜುಲೈ 2009 ಜನಿಸಿದ ಅಭ್ಯರ್ಥಿಗಳು ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಇರಬೇಕು ನೋಡಿ, ಅಭ್ಯರ್ಥಿಗಳು ಕನಿಷ್ಠ ನೋಡಿ 162 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಚೆಸ್ಟ್ ಎಕ್ಸ್ಪೆನ್ಷನ್ ನೋಡಿ ಮಿನಿಮಮ್ 5 ಸೆಂಟಿಮೀಟರ್ ಇಲ್ಲಿ ಚೆಸ್ಟ್ ಎಕ್ಸ್ಪೆನ್ಷನ್ ಇರಬೇಕು. ಅದೇ ರೀತಿ ವೇಟ್ ಬಂದುಬಿಟ್ಟು ವೇಟ್ ಚಾರ್ಟ್ ಮುಖಾಂತರ ಇಲ್ಲಿ ವೇಟನ್ನು ಚೆಕ್ ಮಾಡ್ತಾರೆ. ನಿಮ್ಮ ಹೈಟ್ಗೆ ತಕ್ಕಂತೆ ವೇಟನ್ನು ಇಲ್ಲಿ ಕ್ಯಾಲ್ಕುಲೇಷನನ್ನು ಕೊಟ್ಟಿರ್ತಾರೆ ನೋಡಿ. ಹೈಟ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ಇಲ್ಲಿ ಹೈಟನ್ನು ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಒಂದು ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿದೆ ನೋಡಿ, ಇವರು ನಾರ್ತ್ ಈಸ್ಟ್ ರೀಜನ್ ಮತ್ತು ಮೇಘಾಲಯ ಗೋರ್ಖಾಸ್ದವರಿಗೆ ಈ ಒಂದು ಸ್ಪೆಷಲ್ ಒಂದು ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಎಲ್ಲ ವರ್ಗದ ಅಭ್ಯರ್ಥಿಗಳು 250 ರೂಪಾಯಿಗಳನ್ನು ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, 13/2/2026ರಿಂದ ಅರ್ಜಿಗಳು ಪ್ರಾರಂಭವಾಗಿದ್ದು 1 ಏಪ್ರಿಲ್ 2026 ಅರ್ಜಿ ಸಲ್ಲಿಸಲು ತಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಒಂದು ಮೊದಲ ಹಂತದ ಪರೀಕ್ಷೆ ನೋಡಿ, 1 ಜೂನ್ 2026ರಿಂದ 15 ಜೂನ್ 2026 ಪ್ರಥಮ ಹಂತದ ಒಂದು ಫಸ್ಟ್ ಸ್ಟೇಜ್ನ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ. ಮೊದಲಿಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳಿಗೆ ಮೊದಲಿಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನೋಡಿ, ಅದು 1 ಜೂನ್ 2026ರಿಂದ 15 ಜೂನ್ 2026 ನಡೆಯುತ್ತೆ. ಅದರ ನಂತರ 2ನೇ ಪೇಸ್ನಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಇಲ್ಲಿ ನಿಮಗೆ ತೆಗೆದುಕೊಳ್ಳಲಾಗುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನಲ್ಲಿ ನೋಡಿದರೆ ಅಭ್ಯರ್ಥಿಗಳು 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅದೇ ರೀತಿ ಲಾಂಗ್ ಜಂಪ್ 10 ಫೀಟು ಮತ್ತು ಹೈ ಜಂಪ್ 3 ಫೀಟ್ ಇಲ್ಲಿ ತಮಗೆ ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇರುತ್ತೆ. ಅದಾದ ನಂತರ ಅಭ್ಯರ್ಥಿಗಳಿಗೆ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಇಲ್ಲಿ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಾದರೆ ನೋಡಿ, ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ನೋಡಿ, ಇನ್ ಕೇಸ್ ನೀವು ಒಂದು ಸೆಲೆಕ್ಷನ್ ಆದರೆ ಆ ಹೊತ್ತಿನಲ್ಲಿ ತಮಗೆ ಏನೇನು ಎಲ್ಲ ಡಾಕ್ಯುಮೆಂಟ್ಗಳು ಆಗ್ತವೆ. ಅಡ್ಮಿಟ್ ಕಾರ್ಡು 20 ಪಾಸ್ಪೋರ್ಟ್ ಸೈಜ್ನ ಫೋಟೋ ಮತ್ತು ಎಜುಕೇಷನ್ ಸರ್ಟಿಫಿಕೇಟು, ಡೊಮಿಸೈಲ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು ಮತ್ತು ರಿಲಿಜನ್ ಸರ್ಟಿಫಿಕೇಟು, ಅದೇ ರೀತಿ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅದಾದ ನಂತರ ಅನ್ಮೆರಿಟ್ ಸರ್ಟಿಫಿಕೇಟು, NCC ಸರ್ಟಿಫಿಕೇಟ್ ಇದ್ದರೆ NCC ಸರ್ಟಿಫಿಕೇಟು, ಸ್ಪೋರ್ಟ್ಸ್ ಸರ್ಟಿಫಿಕೇಟು ಮತ್ತು ಒಂದು ಸ್ಟ್ಯಾಂಪ್ ಪೇಪರು, ಅದಾದ ನಂತರ ಬ್ಯಾಂಕ್ ಅಕೌಂಟ್ ನಂಬರು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಪೊಲೀಸ್ ವೆರಿಫಿಕೇಷನ್, ಈ ಎಲ್ಲ ಡಾಕ್ಯುಮೆಂಟು ಅಭ್ಯರ್ಥಿಗಳು ಸೆಲೆಕ್ಷನ್ ಆದ ನಂತರ ಈ ಎಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಈಗ ಸದ್ಯಕ್ಕೆ ಅರ್ಜಿ ಸಲ್ಲಿಸಲು ನಿಮಗೆ ಆಧಾರ್ ಕಾರ್ಡು ಮತ್ತು SSLC ಅಂಕಪಟ್ಟಿ ಇದ್ದರೆ ಸಾಕು. ಅಷ್ಟರಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ತಮಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಕೂಡ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.